ಎಲ್ಲೋ ನಿಮ್ಮಿಬ್ಬರ ಒಂದು ಸ್ನೇಹವನ್ನ ನೋಡಿದಾಗ ನಮ್ಗೆ ಒಬ್ಬ ಒಂದ್ ಕಡೆ ಸುದೀಪ್ ಸರ್ ಇನ್ನೊಂದ್ ಕಡೆ ದರ್ಶನ್ ಸರ್ ಅವ್ರ ಸ್ನೇಹ ಕಂಡ ತರ ನಮ್ಗೆ ಕಾಣುತ್ತೆ. ಓಕೆ ಸರ್, ಇಲ್ಲ ಅದೇ ನಮ್ಮ ಟಾರ್ಗೆಟ್ ಇರೋದು ಅಷ್ಟು ದೊಡ್ಡ ನಟರಾಗಬೇಕು ಅನ್ನೋದನ್ನೇ ನಾವು ಒಂದು ಡೆಸ್ಟಿನೇಷನ್ ಇಟ್ಕೊಂಡಿರೋದು. ಹಾಗಾಗಿ ಈ ಒಂದು ಜರ್ನಿ ಅದೇ ತರನೇ ಸಾಗ್ಲಿ ಸರ್. ಆ ಥರದೊಂದು ಏನು, ಯಾಕೆಂದ್ರೆ ನೀವು ಹೋಲ್ಸಿರೋದೇ ದೊಡ್ಡ ವಿಷಯ. ಸುದೀಪ್ ಸರ್, ದರ್ಶನ್ ಸರ್ ಅನ್ನೋ ಹೋಲಿಕೆನೇ ದೊಡ್ಡ ವಿಷಯ ಅಲ್ವಾ? ಖಂಡಿತ ಸರ್. ಆ ಒಂದು ಜನಗಳ ಆಶೀರ್ವಾದ ಪ್ರೀತಿ ಅನ್ನೋದಿದ್ರೆ ಈ ಗೆಳೆತನ ಆ ದೊಡ್ಡ ಮಟ್ಟದ ಸೂಪರ್ ಸ್ಟಾರ್ ಆಗೋ ಥರ ಆಗಿ ಹೋಗ್ಲಿ. ಅವತ್ತೂ ಇದೇ ಫ್ರೆಂಡ್ಶಿಪ್ನ ಹಿಂಗೆ ಮೇಂಟೈನ್ ಮಾಡ್ತೀನಿ ಸರ್, ಹಿಂಗೆ ಇರ್ತೀನಿ. ಓಕೆ ಸರ್, ಇವಾಗ ಈ ಬಾರಿ 11ನೇ ಸೀಸನ್ಗೆ ತ್ರಿವಿಕ್ರಮ್ ಅವ್ರಿಗೆ ಬಿಗ್ ಬಾಸ್ ಅಲ್ಲಿ ಅವಕಾಶ ಸಿಕ್ಕಿದೆ. ನೆಕ್ಸ್ಟ್ ನಿಮಗೆ ಸಿಕ್ಕಿದ್ರೆ ಹೋಗ್ತೀರಾ? ಅದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅಲ್ಲ, ಖಂಡಿತ ಸರ್, ಖಂಡಿತ ಬಿಗ್ ಬಾಸ್ಗೆ ಹೋಗೋದಂತೂ ಹೌದು. ಆದ್ರೆ ಬಿಗ್ ಬಾಸ್ ಇಂಥ ವ್ಯಕ್ತಿತ್ವನ ನೋಡಿರಲ್ಲ ಅನ್ಕೋತೀನಿ ಸರ್. ಯಾಕೆಂದ್ರೆ ಒಂದಷ್ಟು ವಿಷಯಗಳನ್ನ, ಅಂದ್ರೆ ಸಿನಿಮಾ ಅಂತ ಬಂದು ಸಿನಿಮಾ ಇಲ್ಲಿಗೆ ಬಂದು ಅಂದ್ರೆ ಅಲ್ಲಿ ಎಷ್ಟೇ ದಿನ ಮುಚ್ಚಿಟ್ರು ವ್ಯಕ್ತಿತ್ವನ ಮುಚ್ಚಿಡಕ್ಕಾಗಲ್ಲ ಬಿಗ್ ಬಾಸ್ ಮನೇಲಿ. ಅದನ್ನ ತುಂಬಾ ಚೆನ್ನಾಗಿ ಗೊತ್ತು. ಅಂದ್ರೆ ಒಂದು ಒಳ್ಳೆ ವ್ಯಕ್ತಿತ್ವನ, ಅಂದ್ರೆ ನಾನು ಬಂದ್ರಂತೂ ಸರ್ ಬಿಗ್ ಬಾಸ್ ವಿಷಯಗಳಲ್ಲಿ ಹೇಳ್ಬೇಕು ಅಂತಂದ್ರೆ ಆ ವ್ಯಕ್ತಿತ್ವನ ಅಂತೂ ಒಂದಿನ ನೋಡ್ತಾರೆ ಸರ್. ಅದು ಖಂಡಿತ ಹೌದು. ಆ ಬಿಗ್ ಬಾಸ್ ಒಳಗಡೆ ಹೋದ್ರೆ ಈ ತರದೊಂದು ವ್ಯಕ್ತಿತ್ವ ಇದೆ ಅನ್ನೋದಂತೂ ಸಮಥಿಂಗ್, ಜನಗಳಿಗೆ ಒಂದು ಬೇರೆ ತರದ ವ್ಯಕ್ತಿತ್ವ ಸಿಗುತ್ತೆ ಸರ್ ಖಂಡಿತ, ನಾನು ಹೋದ್ರೆ ಮಾತ್ರ. ಅದನ್ನಂತೂ ನಾನು ಹೇಳ್ತೀನಿ. ಅಂದ್ರೆ ನಾನು ಯಾವಾಗ್ಲೂ ಅಷ್ಟೇ ಸರ್, ನೇರವಾಗಿ ಮಾತಾಡ್ತೀನಿ. ಯಾವತ್ತು ಯಾರೇನ್ ಅನ್ಕೋತಾರೆ ಅಂತ ನಾನು ಯಾವಾಗಲೂ ನೇರವಾಗಿ ಮಾತಾಡೋದು. ಯಾಕೆಂದ್ರೆ ಹಿಂದೆ ಮಾತಾಡೋದೊಂದು ಮುಂದೆ ಮಾತಾಡೋದು ಗೊತ್ತಿಲ್ಲ. ಅವ್ರದ್ದು ಏನೇ ವಿಷಯ ಬಂದ್ರು ಎದುರುಗಡೆನೆ ಮಾತಾಡ್ತೀನಿ, ಎದುರುಗಡೆನೆ ಫೇಸ್ ಮಾಡ್ತೀನಿ. ಆ ತರದೊಂದು ವ್ಯಕ್ತಿತ್ವ ನಂದು. ಖಂಡಿತ ಸರ್, ಬಿಗ್ ಬಾಸ್ ಬಂದ್ರೆ ಖಂಡಿತ ಹೋಗೋಣ. ಅದಕ್ಕಂತೂ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಯಾಕೆಂದ್ರೆ ಆ ವೇದಿಕೆ ಬರೋದೇ ಅಪರೂಪ. ಆ ವೇದಿಕೆ ಬಂದ್ರೆ ಚೆನ್ನಾಗಿ ಯೂಸ್ ಮಾಡ್ಕೋತೀವಿ ಸರ್, ಅದಂತೂ ಸತ್ಯ.